ಓ ಮೈ ಗಾಡ್, ವಾವ್, ಇದೇನೇನೋ ಮನೆ. ಮಿಸ್ ಆಗಿಲ್ಲಾರು ಕರ್ಕೊಂಡ್ ಬಂದ್ಬಿಟ್ಟಿದ್ಯಾ ಹೆಂಗೆ ಗೊತ್ತಾ ಕರೆಕ್ಟಾಗಿ? ಹ್ಞೂ ಬೇಬಿ, ಇದೇ ಮನೆ. ಎಷ್ಟು ಚೆನ್ನಾಗಿದೆ ಮನೆ. ಈ ಥರದೊಂದು ಮನೆ ನಿನಗೂ ಇರಬಾರ್ದಿತ್ತಾ? ಅವಾಗ ನಿಜವಾಗ್ಲೂ ರಾಣಿ ಥರನೇ ಇರ್ತಿದ್ದೆ. ಛೇ, ಈ ಥರದ ಮನೆಗೆ ಲೈಫಲ್ಲಿ ನಾನು ಯಾವತ್ತೂ ಹೋಗೇ ಇಲ್ಲ ಕಣೋ. ಇದು ನಿನ್ನ ಫ್ರೆಂಡ್ ಮನೆನಾ? ನಂಬಕ್ಕೆ ಆಗಲ್ಲ. ಮನೆ ಮಾತ್ರ ಸಖತ್ತಾಗಿದೆ. ಇಲ್ಲೇ ಇದ್ಬಿಡೋಣ ಕಣೋ. ಎಷ್ಟು ದಿನ ಇರೋಕ್ಕಾಗುತ್ತೆ? ಒಂದೆರಡು ದಿನ ಇದ್ದು ಹೋಗೋಣ. ಯಾಕೆ? ಅವ್ರು ಇರೋನ ತನಕನೂ ಇರೋಣ ಆಯ್ತಾ? ಸುಮ್ಮನೆ ನಡಿ. ಹೊರಗಡೆನೇ ಇಷ್ಟು ಚೆನ್ನಾಗಿದೆ, ಇನ್ನು ಒಳಗೆಲ್ಲ ಹೆಂಗಿದ್ಯೋ. ಇಲ್ಲೇ ಇರೋಣ ಕಣೋ. ಇರುವಂತೆ ನಡಿ, ಒಳಗಡೆ ಹೋಗೋಣ. ಇಲ್ಲೇ ನಿಂತಿರ್ತೀಯಾ ಹೆಂಗೆ? ಅಲ್ಲೋಡ ಸ್ವಿಮ್ಮಿಂಗ್ ಪೂಲು. ಬಾ ಬಾ, ಅಲ್ಲೋಗೋಣ. ಮೊದಲು ಒಳಗೋಗೋಣ ನಡಿ. ಇಲ್ಲೇ ಇರ್ತೀವಲ್ಲ ಒಂದೆರಡು ದಿನ, ನೋಡಿವಂತೆ. ಆಯ್ತು ಬಾ, ಚೆನ್ನಾಗಿದೆ ಅಲ್ಲ ಸ್ವಿಮ್ಮಿಂಗ್ ಪೂಲ್, ನೋಡ್ಕೊಂಡು ಹೋಗೋಣ. ಎಷ್ಟು ಚೆನ್ನಾಗಿದೆ ಅಲ್ವಾ ಸ್ವಿಮ್ಮಿಂಗ್ ಪೂಲ್ ಕೂಡ? ಚೆನ್ನಾಗಿಲ್ದೆ ಏನು ಚೆನ್ನಾಗಿರುತ್ತೆ. ಬಾ ಇವಾಗ ಒಳಗೋಗೋಣ. ಇದನ್ನೆಲ್ಲ ನೋಡ್ತಿದ್ರೆ ನಂಗೆ ಇಲ್ಲೇ ಇರ್ಬೇಕನ್ಸುತ್ತೆ. ಯಾವ್ದನ್ನ ನೋಡ್ಲಿ ಯಾವ್ದನ್ನ ಬಿಡ್ಲಿ ಅನ್ನಿಸ್ತಿದೆ. ನೀನು ಈ ತರ ಸಂಪಾದನೆ ಮಾಡಿ ಈ ತರ ಎಲ್ಲ ಮನೆ ಕಟ್ಸೋ. ನಂಗಂತೂ ಅಲ್ಲಿ ರಾಣಿ ತರ ಇರ್ಬೇಕು ಅಂತ ಆಸೆ. ಇಷ್ಟೊಂದು ದುಡ್ಡಿರುತ್ತೆ ಅವ್ರ ಹತ್ರ. ನೀನೊಂದು ಮನೆ ಕೇಳ್ಬೋದಲ್ವಾ? ಫ್ರೆಂಡ್ ಅಂತೀಯ, ಅಷ್ಟು ಕೊಡಲ್ವಾ? ಕೊಡ್ತಾರೆ ಅಂತ ಎಲ್ಲಾನು ಕೇಳಕ್ಕಾಗುತ್ತಾ? ಬಾ ಸುಮ್ಮನೆ ನೀನು. ನೀನ್ ಕೇಳ್ಬೇಡ, ನಾನೇ ಕೇಳ್ತೀನಿ ಬಿಡು. ಹಂಗೇನಾರು ಮಾಡ್ಬಿಟ್ಟಿಯಾ? ನೀನೇನು ಕೇಳಬೇಡ. ಹೋಗೋ, ನೀನಂತೂ ಸಂಪಾದನೆ ಮಾಡಲ್ಲ. ಆ ಗಾರೆ ಕೆಲ್ಸಕ್ಕೆ ಹೋಗಿ ಇಷ್ಟೆಲ್ಲ ಸಂಪಾದನೆ ಮಾಡಕ್ಕೆ 7 ಜನ್ಮ ಎತ್ ಬಂದ್ರು ಆಗಲ್ಲ ನಿನ್ಗೆ. ನಿಮ್ ಫ್ರೆಂಡ್ನ ಕೇಳ್ತೀನಿ ಬಿಡು. ನಿಮ್ ತರದೇ ಒಂದು ಮನೆ ಗಿಫ್ಟ್ ಮಾಡ್ಬಿಡಿ, ನಮ್ಮ ಮದ್ವೆಗೆ ಗಿಫ್ಟ್ ಅಂತ ಅಂತೀನಿ. ಹಂಗೆಲ್ಲಾದ್ರೂ ಮಾಡ್ಬಿಟ್ಟಿಯಾ ಕಣವ? ಇನ್ನೇನು ಕೇಳಲ್ಲ ಅಂದ್ರೆ ಒಳಗಡೆ ಹೋಗೋಣ, ಇಲ್ಲಾಂದ್ರೆ ಬಾ ಹಿಂಗೆ ಮನೆಗೆ ಹೊಟ್ಟೋಗೋಣ. ಅವನ ಹತ್ರ ಏನಾದರೂ ಕೇಳ್ತೀನಂದ್ರೆ ನಡಿ, ಹೋಗೋದೇ ಬೇಡ, ಮನೆಗೆ ಹೋಗೋಣ. ಆಯ್ತಾಯ್ತು ಬಾ. ಬಾ ಈ ಕಡೆ. ವಾವ್, ಸೋ ಬ್ಯೂಟಿಫುಲ್. ನನಗೆ ಹೆಂಗಿಷ್ಟನೋ ಹಂಗೆ ಇದೆ. ಈ ಮನೇಲಿರೋರು ಎಷ್ಟು ಪುಣ್ಯ ಮಾಡಿದ್ರು. ತುಂಬಾ ಲಕ್ಕಿ ಇಂಥ ಮನೇಲೆಲ್ಲ ವಾಸ ಮಾಡೋಕ್ಕೆ. ನಾನು ಇದ್ದೀನಿ. ತುಂಬ ತುಂಬ ಚೆನ್ನಾಗಿದೆ. ಏನು ಇಂಥವ್ರನ್ನೆಲ್ಲ ಹೆಂಗೋ ಫ್ರೆಂಡ್ ಮಾಡ್ಕೊಂಡೆ. ನಿನ್ ಫ್ರೆಂಡ್ ಹಂಗಿದ್ದಾನೆ, ನೀನ್ ಯಾಕೆ ಹೆಂಗಿದ್ಯಾ? ಏನು ಮಾಡೋದು, ಹಣೆ ಬರ ಕರೆಕ್ಟಾಗಿರ್ಬೇಕಲ್ಲ. ಅವರಪ್ಪ ಆಸ್ತಿ ಮಾಡಿಟ್ಟವನೇ, ಅದಕ್ಕೆ ಅವನಿಂಗ ಅವನೇ. ನಮ್ಮಪ್ಪನೂ ಅವನೇ. ಕುಡ್ಕೊಂಡು ತಿಂಗಳಾದ್ರೂ ಬರೀಕಿಲ್ಲ, ವರ್ಷ ಆದ್ರೂ ಬರೀಕಿಲ್ಲ ಮನೆಗೆ. ನಾನೇನು ಮಾಡಲಿ ಹೇಳು? ನೀನೇನೋ ಮಾಡ್ಬೇಡ, ಬರೀ ಕೋಟ್ಯಾಧೀಶ್ವರ ಅಂತ ಸುಳ್ಳು ಹೇಳ್ಕೊತಿರ್ಗು. ನಂಗಂತೂ ಈ ಮನೆ ನೋಡ್ತಿದ್ರೆ ನಾನು ಯಾಕೆ ಈ ಮನೇಲಿಲ್ಲ ಅನ್ಸ್ತಿದೆ. ಈಗ ಬಂದಿದ್ಯಲ್ಲ, ಬಾ. ಯಾವಾಗ್ಲೂ ಇಲ್ಲೇ ಇರಬೇಕು, ಇದೇ ಮನೆಯೊಳಗಿರ್ಬೇಕು ಅಂತ ಆಸೆ ಕಣೋ. ಬಾ ಬಾ, ಅದಕ್ಕೊಂದು ಟೈಮ್ ಬರುತ್ತೆ. ಹೋ ಹಾಯ್ ರಾಜ್, ನಿನ್ನ ಹೆಸರು ರಾಣಿ ಅಲ್ವಮ್ಮ? ಹಾ ಹೌದು. ಬನ್ನಿ ಬನ್ನಿ, ಇವಾಗ ಬಂದ್ರಾ? ಹಾ ಶಿವು, ಇವಾಗ ಬಂದೆ. ಸರಿ ಸರಿ, ಬನ್ನಿ ಬನ್ನಿ ಕೂತ್ಕೊಳ್ಳಿ. ಬನ್ನಿ ಒಳಗಡೆ. ಇಲ್ಲೇ ಕೂತ್ಕೋತೀವಿ ಬಿಡು. ಬನ್ನಿ, ಇಲ್ಲೇ ಕೂರ್ತೀರಾ? ಒಳಗಡೆ ಬನ್ನಿ. ಇಲ್ಲಿ ಕೂರ್ಬೇಡಿ ಅಂದ್ರೆ ಒಳಗಡೆ ಇನ್ನೂ ಹೆಂಗಿರ್ಬೋದು. ಬನ್ನಿ ಬನ್ನಿ, ಬಾರೋ, ಬಾಮ್ಮ. ವಾವ್, ಇಲ್ಲೆಲ್ಲ ಜಾಗ ಎಷ್ಟು ಚೆನ್ನಾಗಿದೆ. ನೋಡಕ್ಕೆ ಕಣ್ ಸಾಲ್ದು. ಇಲ್ಲಿ ಕುತ್ಕೊಂಡು ಹೊರಗಡೆ ನೋಡ್ಕೊಂಡು ಕಾಫಿ ಕುಡಿತಿದ್ರೆ ಎಷ್ಟು ಮಜಾ ಇರುತ್ತಲ್ವಾ? ನಾನು ಅನ್ಕೊಂಡಂಗಿರೋ ಮನೆಗೆ ಸಸ್ಯಾಗಂತೂ ಹೋಗಿಲ್ಲ. ಅಟ್ಲೀಸ್ಟ್ ಗೆಸ್ಟ್ ಆಗಾದ್ರೂ ಬಂದಿದ್ದೀನಲ್ಲ. ಮನೆ ಅಂತೂ ಸಖತ್ತಾಗಿದೆ. ಅವ್ರಿಗೆ ಬೇಜಾರಾಗಂಟು ಇಲ್ಲೇ ಇದ್ಬಿಡ್ಬೇಕು. ಏನಾದರೂ ಅನ್ಕೊಂಡ್ರು ಪರವಾಗಿಲ್ಲ. ಮತ್ತೆ ಬರೋಕ್ಕಾಗುತ್ತಾ? ರಾಜ್, ಇವಳೆ ಪೂಜಾ, ನನ್ನ ಹೆಂಡತಿ. ಹಾಯ್ ಅಕ್ಕ. ಚೆನ್ನಾಗಿದ್ದೀರಾ? ಹಾಂ ಚೆನ್ನಾಗಿದ್ದೀನಿ. ಎಲ್ಲಿ ನಿಮ್ಮ ಮಿಸ್ಸಸ್ಸು? ಅವಳು ಇಲ್ಲೇ ಅಲ್ಲಿದ್ದಾಳೆ ಅನ್ಸುತ್ತೆ. ಸರಿ ಸರಿ, ನಾನು ಮಾತಾಡ್ಸ್ಕೊ ಕರ್ಕೊಂಡ್ಬರ್ತೀನಿ, ನೀವು ಕೂತ್ಕೊಳ್ಳಿ. ಸರಿ ಸರಿ. ಇವರೇ ಅನ್ಸುತ್ತೆ ಅವ್ರ ವೈಫು. ಈ ಥರ ಮನೆಗೆ ನಾನು ಸೊಸೆಯಾಗಿ ಹೋಗ್ಬೇಕಿತ್ತು. ನನ್ನ ಬ್ಯಾಡ್ ಲಕ್. ಹಾಯ್, ಬನ್ನಿ ಒಳಗೆ. ಇಲ್ಲೇ ನಿಂತಿದ್ದೀರಲ್ಲ, ಇದೇನಿದು? ನಮ್ಮ ಪೂಜನ್ ವಾಯ್ಸ್ ಥರ ಇದೆ. ಹಾಂ, ನೀನಾ? ನೀನೇನೆ ಇಲ್ಲಿ? ನೀನು ಯಾಕೆ ನಮ್ಮ ಮನೆಗೆ ಬಂದಿದ್ಯಾ? ನಿಮ್ಮ ಮನೆನಾ? ಇದು ನಿಮ್ಮ ಮನೆನಾ? ಹೌದು, ನಮ್ಮ ಮನೆನೇ. ಓಹೋ, ಆ ರಾಜ ಅಂತೀನ ನೀನು? ಏನೇ ಮಹಾರಾಣಿ, ನೀನೇ ನಾವು ನೆಂಟಿ? ಅದೇ ದೊಡ್ಡ ಕೋಟ್ಯಾಧೀಶ್ವರ ಅಂತೇಳಿ ನಿನ್ನ ಯಾಮಾರಿಸಿ ಕರ್ಕೊಂಡೋಗಿ ಮದುವೆ ಆದ್ನಲ್ಲ, ಅವನು ನನ್ನ ಗಂಡನ ಫ್ರೆಂಡಾ? ನನ್ನ ಗಂಡ ಹೇಳ್ತಾ ಇದ್ರು ಕಣೆ, ಇವತ್ತು ನನ್ನ ಫ್ರೆಂಡ್ ಬರ್ತಾನೆ, ಅವ್ನು ತುಂಬ ಬಡವಾ, ಲವ್ ಮಾಡಿ ಮದುವೆ ಆಗಿದ್ದಾನೆ ಅಂತಂದರು. ಆದರೆ ಅದು ನೀನೇ ಅಂತ ನನಗೆ ಗೊತ್ತೇ ಇರಲಿಲ್ಲ. ಛೇ, ಇದು ನಿಮ್ಮ ಮನೆ ಅಂತ ಯಾವಳಿಗೆ ಗೊತ್ತು? ಗೊತ್ತಿದ್ರೆ ನನ್ನ ಎಡಗಾಲ್ನೂ ಈ ಕಡೆ ಆಗ್ತಿರ್ಲಿಲ್ಲ. ಬೀದಿಗೆ ಬಿದ್ದರೂ ನಿನ್ನ ಕೊಬ್ಬು ಮಾತ್ರ ಕಮ್ಮಿ ಆಗಿಲ್ಲ. ನೋಡ್ದೇನೆ ನಮ್ಮಿಬ್ರು ಪರಿಸ್ಥಿತಿ ಹೆಂಗಿದೆ ಅಂತ. ಯಾವಾಗಲೂ ನಾನು ಆಡ್ಕೋತಿದ್ದೆ. ನಾನು ಲವ್ ಮಾಡ್ತಿದ್ದೀನಿ ಅಂದಾಗ, ನೀನು ಲವ್ ಮಾಡ್ತಿರೋ ಹುಡುಗ ಬಡವಾ, ಕೂಲಿ ಕೆಲಸದವನು ಅಂತೆಲ್ಲ ಆಡ್ಕೊಂಡೆ. ನೀನು ಲವ್ ಮಾಡ್ತಿರೋ ಹುಡುಗ ದೊಡ್ಡ ಕೋಟ್ಯಾಧೀಶ್ವರ ಅಂತ ಬಿಲ್ಡಪ್ ಕೊಡ್ತಿದ್ಯಲ್ಲೇ. ಅದನ್ನೆಲ್ಲ ನೆನೆಸ್ಕೊಂಡ್ರೆ ಅಯ್ಯೋ ಪಾಪ ಅನ್ಸುತ್ತೆ ನಿನ್ನ ನೋಡಿದ್ರೆ. ನಿನಗೆ ಈ ಪರಿಸ್ಥಿತಿ ಬರಬಾರ್ದಿತ್ತು ಕಣೆ. ವೆರಿ ಬ್ಯಾಡ್ ರಾಣಿ. ರಾಣಿ ಹೆಸ್ರಿಗಷ್ಟೇ ರಾಣಿ, ನೀನು ನಿಜವಾದ ಮಹಾರಾಣಿ ನಾನು ಕಣೆ. ಏನೋ ಅಷ್ಟೊಂದು ಇದು ಮಾಡ್ತಿದ್ದೆ, ಅಷ್ಟೊಂದು ಅಹಂಕಾರ ಪಡ್ತಿದ್ಯಲ್ಲ, ಅದಕ್ಕೆ ಆ ದೇವರೇ ಸರಿಯಾಗಿ ಮಾಡಿದ್ದಾನೆ. ನನಗಂತೂ ಈ ಆಸ್ತಿ ಆಡಂಬರ ಇದ್ಯಾವುದು ಇಷ್ಟ ಇರಲಿಲ್ಲ. ಆದರೆ ದೇವರು ಎಲ್ಲನೂ ಹೆಚ್ಚಾಗಿ ಕೊಟ್ಟಿದ್ದಾನೆ. ನೀನು ಅದರಲ್ಲೇ ಜೀವ ಬಿಡ್ತಿದ್ಯಲ್ಲ, ನಿನಗೇನು ಸ್ಥಿತಿ ಬಂತು ಅಂತ ನೋಡ್ದಾ? ಈಗ ನೋಡು ನನ್ನ ಮುಂದೆ ಹೆಂಗೆ ಬಂದು ನಿಂತಿದ್ಯಾ ಅಂತ. ನೋಡು ನನ್ನ ಮನೆಯಲ್ಲಿ ಚೆನ್ನಾಗಿ ನೋಡು. ಪ್ರತಿದಿನನೂ ನನಗೆ ಅವಮಾನ ಮಾಡ್ತಿದ್ಯಲ್ವಾ? ಇವಾಗ ಏನು ಹೇಳ್ತೀಯೇನೆ? ನನ್ನ ಮುಂದೆ ಹೆಂಗೆ ನಿಂತಿದ್ಯಾ ನೋಡು. ಏನಿದೆ ನಿನ್ನ ಹತ್ರ? ಅಷ್ಟೊಂದು ಕೊಬ್ಬಾಡ್ತಿದ್ದೆ, ಹೆಂಗೆ ಬಾಳ್ತಿದ್ಯಾ ಮನೇಲಿ? ಅಮ್ಮನ ಹತ್ರ ಅದೇ ಬೇಕು ಇದೇ ಬೇಕು ಅಂತ ಎಷ್ಟೇ ಕಷ್ಟ ಆದರೂ ಹಠ ಮಾಡಿ ಮಾಡಿ ಸಾಲ ಮಾಡಿ ತೆಗೆಸ್ಕೊತಿದ್ದೆ. ಇವಾಗ ಹೆಂಗಿದ್ಯಾ? ಹೆಂಗಿರ್ತೀಯಾ? ಅಲ್ಲೂ ಸೇರಿಸ್ಲಿಲ್ಲ. ನಿನ್ನ ಗಂಡನ ಮನೆಯ ಗತಿ ಅಂತ ಸೇರ್ಕೊಂಡಿದ್ಯಾ? ಜಗಳ ಮಾಡ್ಕೊಂಡು ಬಿಟ್ಟು ಬಂದ್ಬಿಟ್ಟಿದ್ದೆ.
ಮತ್ತೆ ಯಾಕೋದೆ ಅಲ್ಲಿಗೆ? ನೀನೇ ಸಂಪಾದನೆ ಮಾಡಬೇಕಿತ್ತು ಎಲ್ಲ ಆಸ್ತಿನೂ. ನೋಡು, ನನಗೆ ಇದೆಲ್ಲ ಬಯಸದೆ ಬಂದ ಭಾಗ್ಯ. ನೀನು ಬಯಸಿ ಬಯಸಿ ಬೇಕು ಬೇಕು ಅಂತ ಎಲ್ಲನೂ ಹಾಳು ಮಾಡ್ಕೊಂಡೆ. ನಿನಗೇನೂ ಸಿಕ್ಕಿಲ್ಲ. ಜಾಸ್ತಿ ಮೆರಿಬೇಡ್ವೆ. ಏನೂ ಇಲ್ದೇರ ನೀನೇ ಎಷ್ಟು ಮೆರಿಬೇಕಾದ್ರೆ ನಾನು ಇನ್ನೆಷ್ಟು ಮೆರಿಬೇಡ. ನೀನೇ ಯೋಚನೆ ಮಾಡು. ಅದಕ್ಕೆ ತುಂಬ ಅಹಂಕಾರ ಪಡಬಾರ್ದು, ಮೆರಿಬಾರ್ದು ಅನ್ನೋದು. ದೇವ್ರಿಗೆ ಗೊತ್ತಿದೆ ಯಾರಿಗೆ ಏನ ಎಷ್ಟೆಷ್ಟು ಕೊಡಬೇಕು ಅಂತ. ಅದಕ್ಕೆ ನೋಡು, ಕರೆಕ್ಟಾಗಿ ಕೊಟ್ಟಿದ್ದಾನೆ, ಕರೆಕ್ಟಾಗಿ ನನ್ನ ಮುಂದೆ ನಿಲ್ಲಿಸಿದ್ದಾನೆ. ಬನ್ನಿ ಬನ್ನಿ. ಅಯ್ಯೋ ಸಾರಿ, ನೀವು ನನ್ನ ಫ್ರೆಂಡ್ ಹೆಂಡ್ತಿ ಅಲ್ವಾ? ಹೊಸ್ದಾಗಿ ಮದುವೆ ಆಗಿದ್ದೀರಾ, ನನ್ನ ಗಂಡ ಊಟಕ್ಕೆ ಕರೆದಿದ್ದಾರೆ. ನಾನು ನೋಡಿ ಇಲ್ಲೇ ಮಾತಾಡ್ತಿದ್ದೀನಿ. ಬನ್ನಿ ಬನ್ನಿ, ನಮ್ಮ ಮನೆ ಒಳಗೆ ಬನ್ನಿ. ನಮ್ಮ ಮನೆ ಹೆಂಗೆಂಗಿದೆ ಅಂತ ತೋರಿಸ್ತೀನಿ. ನೀವಿನ್ನೂ ನೋಡಿಲ್ಲ ಎಷ್ಟು ದೊಡ್ಡದಾಗಿದೆ ಅಂತ. ಮನೆ ಕಿಚನು, ರೂಮ್ಸು, ಹಾಲು, ನಿಮಗೆ ಅಂತ ಒಂದು ಗೆಸ್ಟ್ ರೂಮ್ನು ರೆಡಿ ಮಾಡಿದ್ದೀನಿ. ಒಂದೆರಡು ದಿನ ಇದ್ದು ಖುಷಿ ಪಟ್ಕೊಂಡು ನಿಮ್ಮ ಜೀವನನ ಪಾವನ ಮಾಡ್ಕೊಳ್ಳಿ. ನೀನು ಆಸೆ ಪಟ್ಟಿದ್ದೆಲ್ಲ ಒಂದೆರಡು ದಿನನಾದರೂ ಸಿಕ್ತು, ನನ್ನ ಜೀವನ ಸಾರ್ಥಕಾಯ್ತು ಅಂತ ನೆಮ್ಮದಿಯಾಗಿರುವೆ ಅಲ್ವಾ ರಾಣಿ? ಗೊತ್ತಿಲ್ಲದೆ ನಿಮ್ಮ ಮನೆಗೆ ಬಂದಿದ್ದೀನಿ. ಇದು ನಿಂದೇ ಮನೆ, ನೀನು ನನ್ನ ಫ್ರೆಂಡ್ ಹೆಂಡ್ತಿ ಗೊತ್ತಿದ್ರೆ ನಾನು ಯಾಕೆ ಬರ್ತಿದ್ದೆ? ಬರ್ತೀಯೋ ಬಿಡ್ತೀಯೋ, ಇವಾಗ ಬಂದಾಯ್ತಲ್ಲ, 2 ದಿನ ಇದ್ದು ನಿನ್ನ ಆಸೆ ತೀರಿಸ್ಕೊಂಡು ಚೆನ್ನಾಗಿ ತಿನ್ಕೊಂಡು ಹೋಗುವೆ. ಬಾ ನೋಡು ನಾನು ಹೆಂಗಿದ್ದೀನಿ ಅಂತ. ಹಂಗೆ ನಿನ್ನನ್ನು ನೀನು ನೋಡ್ಕೊ. ಕಾಲ ಒಂದೇ ಥರ ಇರಲ್ಲ, ಯಾರಿಗೆ ಏನು ಸಿಗಬೇಕೋ ಅದು ಸಿಕ್ಕೇ ಸಿಗುತ್ತೆ. ನಿನಗೆ ಕರೆಕ್ಟಾಗಿ ಸಿಕ್ಕಿದೆ ಬಿಡು. ಶಟಾಪ್, ಇನ್ನೊಂದು ಮಾತು ಆಡ್ಬೇಡ. ರಾಜ್ ರಾಜ್. ಏನಾಯ್ತು ರಾಣಿ? ಯಾಕಂಗೆ ಕೂಕೋತಿದ್ಯಾ? ಏ ಬಾ ಮನೆಗೆ ಹೋಗೋಣ. ಯಾಕೆ? ಇದಕ್ಕೆ ರಾಣಿ ಅವರೇ, ಏನಾಯ್ತು? ಏನಾಯ್ತು ಅಂತ ನಿಮ್ಮ ಹೆಂಡ್ತಿನೇ ಕೇಳಿ. ಏ ಬಾ ಹೋಗೋಣ. ಇದು ಇವಳ ಮನೆ ಅಂತ ಮೊದಲೇ ನೀನು ನನ್ಗೆ ಹೇಳ್ಬಾರ್ದ? ಈ ಕಡೆ ತಿರುಗು ನೋಡ್ತಿರ್ಲಿಲ್ಲ. ಯಾಕೇನಾಯ್ತು? ಇವ್ರು ನಿನ್ಗೆ ಮೊದಲೇ ಗೊತ್ತಾ? ಇವ್ಳು ಯಾರಂತಾನೆ ನನಗೆ ಗೊತ್ತಿಲ್ಲ. ಮೊದಲು ಇಲ್ಲಿಂದ ಹೋಗೋಣ ಬಾ. ಅಯ್ಯೋ, 1-2 ದಿನ ಇರಿ ಅಂತ ಕರೆದ್ರೆ ಈ ಥರ ಹೋಗ್ತೀನಿ ಅಂತಿದ್ರಲ್ಲ, ಏನಾಯ್ತಂತದ್ದು? ಪೂಜಾ ಏನಾಯ್ತು ಹೇಳು? ಅಯ್ಯೋ ಹೋಗ್ಲಿ ಬಿಡ್ರಿ, ಇವಳ್ದು ಯಾವಾಗಲೂ ಇದ್ದಿದ್ದೆ. ಪೂಜಾ, ಏನು ಬಂದವ್ರ ಹತ್ರ ಹಿಂಗೆ ನಡ್ಕೋತಿದ್ಯಾ? ಏ ರಾಜ್, ಇವಾಗ ಬರ್ತೀಯೋ ನೀನು ಇಲ್ಲೇ ಬಿಟ್ಟು ಹೋಗ್ಲೋ ನಾನು? ಏ ಪೂಜಾ, ನೆನ್ಪಿಟ್ಕೋ, ಇಷ್ಟೆಲ್ಲ ಆಸ್ತಿ ಹಣ ಇದೆ ಅಂತ ಮೆರಿತಿದ್ಯಾ ಅಲ್ವಾ? ನೆನ್ಪಿಟ್ಕೋ, ಇವತ್ತು ನಾನು ಈ ರೀತಿ ಇರ್ಬೋದು, ಮುಂದೊಂದು ದಿನ ನಿನ್ಗಿಂತನೂ ಚೆನ್ನಾಗಿರ್ತೀನಿ. ಇಲ್ಲ ಅಂದ್ರೂ ನಿನ್ನ ಸರಿ ಸಮಾನವಾಗಿ ಬಾಳ್ತೀನಿ. ಎಲ್ಲಾನು ನಾನೇ ಸಂಪಾದಿಸ್ತೀನಿ. ಆಮೇಲೆ ಬಂದು ನಿನ್ನ ಮುಂದೆ ನಿಲ್ತೀನಿ ಕಣೆ. ಒಬ್ನಿಂದ ಮೆರಿತಿದ್ಯಾ ಅಲ್ವಾ? ನಿನ್ಗಿಂತ ಚೆನ್ನಾಗಿ ಬಾಳ್ತೀನಿ ನೋಡ್ಕೊ. ಏಯ್ ಬಾರೋ, ನಿನ್ನ ಕೇಳ್ದೆ ಬಂದಿದ್ದು ನನ್ನ ತಪ್ಪು. ಅಯ್ಯೋ ಏನಾಯ್ತು ಇವಳಿಗೆ? ಶಿವು ಬರ್ತೀನಿ. ಅಲ್ಲ, ಇಲ್ಲಿ ಏನು ನಡೀತಿದೆ ಅಂತ ನಂಗೆ ಅರ್ಥ ಆಗ್ತಿಲ್ಲ. ಅಯ್ಯೋ ಅವಳೊಬ್ಳೆ ಹೋಗ್ತಾಳೆ, ಹೋಗ್ತೀನಿ, ಆಮೇಲೆ ಕಾಲ್ ಮಾಡ್ತೀನಿ ಬಿಡು. ರಾಜ್, ಪೂಜಾ ಏನಾಯ್ತು? ಯಾಕ್ರಿ ನಿಮಗೆ ಗೊತ್ತಿಲ್ವಾ? ಇವಳು ನನ್ನ ತಂಗಿ ತಾನೇ ರಾಣಿ. ಏನೋ ನಿನ್ನ ತಂಗಿನಾ? ಯಾಕೆ ನೀವು ನೋಡಿಲ್ವಾ? ಅದು ನಂಗೆ ನೆನಪೇ ಇಲ್ಲ. ಅವಳೆಲ್ಲಿ ನಮ್ಮ ಜೊತೆ ಇರ್ತಿದ್ಲು ಬಿಡಿ, ನೀವು ನೋಡೇ ಇಲ್ಲ ಅನ್ಸುತ್ತೆ ಸರಿಯಾಗಿ. ಹಾಂ, ನಿಂಗೆ ರಾಣಿ ಅಂತ ತಂಗಿ ಇದ್ದಾಳೆ ಅಂತ ಹೇಳಿದ್ಯಲ್ಲ, ಮತ್ತೆ ಅವಳ ಬಗ್ಗೆ ಮಾತೇ ಆಡಲಿಲ್ಲ. ಇವಳೇ ರೀ ಅವಳು, ಇವನೇನೆ ನಿಮ್ಮ ಫ್ರೆಂಡು ಅಂತ ಕರ್ಕೊಂಡು ಬಂದಿದ್ದೀರಲ್ಲ, ಇವನೇ ಕೋಟ್ಯಾಧೀಶ್ವರ ಅಂತ ಸುಳ್ಳು ಹೇಳಿ ಅವಳನ್ನ ಕರ್ಕೊಂಡೋಗಿ ಮದುವೆ ಆಗಿ ಇವಾಗ ಅವಳಿಗೂ ಎಲ್ಲ ಗೊತ್ತಾಗಿ ನಮ್ಮ ಮನೆಗೆ ವಾಪಸ್ ಬಂದಿದ್ಲು. ಅಲ್ಲೂ ಬೈಕ್ ಕಳಿಸಿದ್ರು. ಈಗ ಮತ್ತೆ ಗಂಡನ ಜೊತೆ ಇದ್ದಾಳೆ. ಇವನು ನಿಮ್ಮ ಫ್ರೆಂಡಾ? ಓ ಇಷ್ಟೆಲ್ಲ ಇದೆಯಾ? ಆಯಿತು, ಯಾಕೆ ಅವಳಿಗೆ ಅವಮಾನ ಮಾಡಿದೆ? ನಿಮ್ಮ ತಂಗಿನೇ ಅಲ್ವಾ? ಇನ್ನೂ ಒಳ್ಳೇದಾಯ್ತಲ್ಲ. ಅವಳು ಯಾವ ತಂಗಿ? ಹೆಸರಿಗಷ್ಟೇ ತಂಗಿ. ನಾನು ಅವಳು ಶತ್ರು ಥರ ಆಡ್ತಾಳೆ. ಚಿಕ್ಕ ವಯಸ್ಸಿಂದನೂ ಹಂಗೇನೆ ಅವಳು. ನೀವು ನಮ್ಮ ಹಳ್ಳಿಗೆ ಬಂದಿದ್ರಲ್ಲ ಕೂಲಿ ಕೆಲಸದವನು ಅಂತ, ಅವಾಗ ಎಷ್ಟು ಆಡ್ಕೊಂಡಿದ್ಲು ಗೊತ್ತಾ? ಅದಕ್ಕೆ ಎಲ್ಲನೂ ವಾಪಸ್ ಕೊಟ್ಟಿದ್ದೀನಿ ಅವಳಿಗೆ. ಅವಳ ಬಗ್ಗೆ ಇನ್ನೂ ಗೊತ್ತಿಲ್ಲ ಬಿಡಿ ನಿಮಗೆ. ಅವಳಿಗೆ ಸರಿಯಾಗಿ ಆಗಿದೆ. ನೀವೇನಾದ್ರ ಬಗ್ಗೆ ತಲೆ ಕೆಡಿಸ್ಕೊಬೇಡಿ ಬಿಡಿ. ಏನಪ್ಪ ಆದರೂ ಬೇಜಾರಾಯಿತು. ಬೇಜಾರು ಮಾಡ್ಕೊಳ್ಳೋ ಅಂಥದ್ದೇನಿಲ್ಲ.